ಕೋಚಿಂಗ್ ಬಂದಾರ ನನ್ನ ಕೈಲೇ ಕುರುಕ್ಷೇತ್ರ ಡೈಲಾಗ್ ಹೇಳ್ಕೋಬೇಕಂತ ವಿಚಾರ ಮಾಡ್ಯಾರ. ಇದರಲ್ಲಿ ಬರುವ ಪಾತ್ರಗಳು ಶಕುನಿ, ದುಶ್ಯಾಸನ, ದುರ್ಯೋಧನ, ಕೃಷ್ಣ ಪರಮಾತ್ಮ. ಸಂಧಿಗೆ ಹೋದಾಗ ಕೃಷ್ಣ ಪರಮಾತ್ಮ ಅವನಿಗೆ ಮಾತಾಡಿದ್ದು ಇದು ಸನ್ನಿವೇಶ. ಕೃಷ್ಣ ರಾಜಕಾರಣವು ಗೊಲ್ಲ ಪೀಳಿಗಳ ತಿಳಿಯಾಟವಲ್ಲ. ಹಸ್ತಿನಾವತಿಯ ಸಾಮ್ರಾಜ್ಯವನ್ನು ಗೊಲ್ಲ ಗೊಡ್ಡಿಗಳು ಆಳುವರೆಂದು ನಿನ್ನ ಭಾವನೆ ಏನು? ದುರ್ಗಮವಾದ ದುರ್ಗದಂತಿರುವ ದಾಯಾದಿಗಳ ಹೃದಯವು ಸುರಾಸುರರಿಂದ ಸೃಷ್ಟಿಗೆ ಪರಿಚಿತವಾಗಿದೆ. ಆದ್ದರಿಂದ ಒಂದು ಅಂಗೈಯಷ್ಟು ಸ್ಥಳವು ಸಾಶಕ್ಕಲಾರದು. ಸೂಜಿಯ ಮನೆಗೆ ಹತ್ತುವಷ್ಟು ಮಣ್ಣು ಕೂಡ ಕೊರಭೂಮಿಯಿಂದ ಸಿಕ್ಕಲಾರದೆಂದು ಆ ಕಂಗಾಲರಿಗೆ ಕಥಿಸು. ಗರ್ವದ ಗರಲನ್ನು ಗುಟುಕುಡಿಸಿದ ಗಾರ ಕರ್ಮಿಗಳೇ, ಪಂಚಪುರಗಳು ಪಾಂಡವರಿಗೆ ಪ್ರಾಪ್ತವಾಗದಿದ್ದರೆ ಕುರು ಸಾಮ್ರಾಜ್ಯದ ಪಂಚ ಪ್ರಾಣಗಳು ಸೆಳೆಯಲ್ಪಡುವವು ಚೆನ್ನಾಗಿ ಲಕ್ಷ್ಯದಲ್ಲಿರಲಿ.